ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ತಪ್ಪಿಳಿಬೇಡ ಕಣೋ, ನಾವ್ ಇಷ್ಟೊಂದೆಲ್ಲ ಹುಡುಗಿರ್ನ ನೋಡಿದ್ಮೇಲೆ ಆ ಗುಣಗಳಿರೋ ಹುಡುಗಿ ಸಿಗ್ತಾಳೋ ಇಲ್ವೋ ಅಂತ ನನಗೆ ಡೌಟು. ನೀ ನನ್ನನ್ನೇ ತಗೊಂಡ್ರು ನೀ ಹೇಳಿರೋ ಗುಣಗಳು ನನ್ನಲ್ಲೂ ಇಲ್ಲ. ಆ ರೀತಿ ಹುಡುಗಿ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಇದಾರೆ. ಎಲ್ಲಿ? ಭೂಮಿ ಮೇಲೆ ಇದಾರೋ ಅಥವಾ ಬೇರೆ ಗ್ರಹದಿಂದ ಕರ್ಕೊಂಡ್ ಬರ್ಬೇಕೋ? ಅನಿ, ನೀನ್ ಆಲ್ರೆಡಿ ಆ ಹುಡುಗಿನ ನೋಡ್ರೋ ಹಾಗೆ ಕಾಣಿಸುತ್ತೆ. ಹ್ಞೂ ತಾತ, ನೋಡಿದ್ದೀನಿ. ಅಯ್ಯೋ, ನಿನ್ನ ಎಲ್ಲ ಗುಣಗಳಿರೋ ಹುಡುಗಿನ ನೋಡಿದೀನಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ಯಲ್ಲೋ. ಯಾರು ಅದು? ಅವಳೇ ಅಂತ ಹೇಳಲ್ಲ, ಆದ್ರೆ ಅವಳ ತರ ಇರ್ಬೇಕು. ಶಾಂತಲಾ 25th ಅವಾರ್ಡ್ ವಿನ್ನರ್. ಅದೇ ಸ್ಟೇಜ್ ಮೇಲೆ ಮಾತಾಡಿದ್ರಲ್ಲ ಆ ಹುಡುಗಿ ಆಲ್ಯ, ಅವ್ರ ತರ ಇರ್ಬೇಕು. ಯಾರು 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 ಆ ಈವೆಂಟ್ ಅಲ್ಲಿ ನಿನ್ ಹಾಗೆ ಇಷ್ಟುದ ಭಾಷಣ ಬಿಗಿದ್ರಲ್ಲ ಅವರಾ? ಎಸ್, ಆ ಹುಡುಗಿನೇ. ನೀವು ಸೂಕ್ಷ್ಮವಾಗಿ ಆ ಹುಡುಗಿನ ಗಮನಿಸಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಾನಂತೂ ಗಮನಿಸ್ದೆ. ಆ ಹುಡುಗಿಗೆ ಫ್ಯಾಮಿಲಿ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಇದೆ. ಇನ್ಫ್ಯಾಕ್ಟ್ ಅವಾರ್ಡ್ ಅನೌನ್ಸ್ ಆದಾಗ್ಲೂ ಆ ಹುಡುಗಿ ಒಬ್ಬಳೇ ಬರಲಿಲ್ಲ, ತಾಯಿ ತಂಗಿನೂ ಕರ್ಕೊಂಡು ಬಂದು. ಅಂದರೆ ಏನರ್ಥ? ನನ್ನ ಸಂತೋಷದಲ್ಲಿ ನನ್ನ ಫ್ಯಾಮಿಲಿ ಜೊತೆಗಿರಬೇಕು ಅಂತ ತಾನೆ. ಅವ್ರ ಸ್ಟೇಜ್ ಮೇಲೆ ಇದನ್ನೇ ಅಲ್ವಾ ಮಾತಾಡಿದ್ದು? ಹೌದು, ಅವ್ರು ಸ್ಟೇಜ್ ಮೇಲೆ ಬರಬೇಕಾದ್ರೆ ಅವ್ರ ತಾಯಿನ ಕೈ ಹಿಡ್ಕೊಂಡು ಕರ್ಕೊಂಡು ಬಂದರು. ಅದೇ ಹೇಳುತ್ತೆ. ಅವ್ರ ಹೃದಯದಲ್ಲಿ ಪ್ರೀತಿ ಸಾಗರನೇ ತುಂಬಿದೆ, ತನ್ನವ್ರನ್ನ ಅಕ್ಕರೆಯಿಂದ ನೋಡ್ಕೋತಾಳೆ ಅಂತ. ಅಷ್ಟೇ ಅಲ್ಲ, ಫ್ಯಾಮಿಲಿ ಬಗ್ಗೆ, ಜೀವನದ ಬಗ್ಗೆ ಅವ್ರು ಮಾತಾಡಿದ ಮಾತು ನೆನಪಿದ್ಯಾ? ಅಮ್ಮ ಏನು ಹೇಳ್ತಿದ್ಲೋ ಅವರು ಆ ಮಾತನ್ನೇ ಹೇಳಿದ್ರು. ಕುಟುಂಬ ಅಂತಂದ್ರೆ ಏನ್ ಹೇಳಿ? ಸುಮ್ನೆ ಒಟ್ಟಿಗೆ ಬಾಳೋದಲ್ಲ, ಸುಖ ಸಂತೋಷ ನೋವು ನಲಿವು ಇದನ್ನೆಲ್ಲ ಹಂಚ್ಕೊಳ್ಳೋದು. ನೋವನ್ನ ಕಡಿಮೆ ಮಾಡ್ತಾ ಸಂತೋಷನ ಹೆಚ್ಚಿಗೆ ಮಾಡ್ಕೊಳ್ತಾ ಒಂದೇ ಸೂರ್ಯನ ಕೆಳಗಡೆ ಕೊನೆಯವರೆಗೂ ಬಾಳೋದು. ಗುಣದಲ್ಲಿ ಬಂಗಾರ, ಪ್ರೀತಿಲಿ ತಾಯಿ, ಆರೈಕೆಯಲ್ಲಿ ಅನ್ನಪೂರ್ಣೆ, ಕೆಲಸದಲ್ಲಿ ಮೀರಿಸೋರು ಯಾರೂ ಇಲ್ಲ ಅನ್ನೋ ಹಾಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಬೇರೆ ಸಿಕ್ತು. ಈ ಥರ ಟೋಟಲ್ ಪ್ಯಾಕೇಜ್ ಇರೋ ಹುಡುಗಿನೇ ಬೇಕು. ಈ ಗುಗ್ಗು ಆ ತರ ಹುಡುಗಿ ಬೇಕು, ಈ ತರ ಹುಡುಗಿ ಬೇಕು ಅಂತ ಯಾಕೋ ಹೇಳ್ತೀಯಾ? ಅದೇ ಹುಡುಗಿನ ನಮ್ ಸಾಕಿದ್ಗೆ ಮದ್ವೆ ಮಾಡ್ಬಿಟ್ರೆ ಹೇಗೆ? ಮೀರಾ, ನಾಲ್ಗೆಗೆ ಸ್ವಲ್ಪ ಲಗಾಮ್ ಹಾಕು. ಆ ಹುಡುಗಿ ಕಂಪ್ನಿನಲ್ಲಿ ಕೆಲಸ ಮಾಡೋಳು, ಸಂಬಂಧ ಸರಿಸಮವಾಗಿರ್ಬೇಕು. ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಇಲ್ಲಮ್ಮ, ಅಪರೂಪಕ್ಕೆ ಅದ್ಭುತವಾಗಿ ಮಾತಾಡಿದಾಳೆ. ಮೀರಾ ಹೇಳಿದ್ ಕರೆಕ್ಟ್. ನಮ್ಗೆ ಗುಣ ಇರೋ ಹುಡುಗಿ ಬೇಕೇ ಹೊರತು ಶ್ರೀಮಂತ ಹುಡುಗಿ ಅಲ್ಲ. ಹಣ ಶ್ರೀಮಂತಿಗೆ ಖಂಡಿತ ಅವರಲ್ಲಿ ಇರಲಿಲ್ಲ, ಗುಣ ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇದೆ. ಅಣ್ಣ, ಆ ಹುಡುಗಿ ನಿನ್ಗೆ ಪರ್ಫೆಕ್ಟ್ ಪೇರ್. ಏನಂತ್ಯ? ಓಕೆನಾ ಹುಡುಗಿ ನಿನ್ಗೆ? ನೀನತ್ತು ನನ್ನನ್ನು ಯಾಕೆ ಕಳಿಸ್ತೀಯ? ಅಮ್ಮನೇ ಸೆಟ್ ಮಾಡ್ಕೊಂಡ್ರೆ ಮಗಳು ತನ್ನ ನೋವನ್ನ ಯಾರ ಹತ್ರ ಹೇಳ್ಕೋಬೇಕು? ಅಮ್ಮ, ನಾನ್ ನಿನ್ನಿಂದ ಏನಾದ್ರೂ ಮುಚ್ಚಿಟ್ಟಿದ್ದೀನ? ನಿನಗ್ ಪ್ರತಿಯೊಂದು ವಿಷಯನೂ ಗೊತ್ತು. ನಾನ್ ಮದ್ವೆ ಯಾಕೆ ಬೇಡ ಅಂತಿದ್ದೀನಿ ಅನ್ನೋದು ಗೊತ್ತು.
ಆದ್ರೂ ಯಾಕೆ ಹಠ ಮಾಡ್ತಿದ್ಯಾ? ಅಹಲ್ಯ, ಆಗಿದ್ದ ಆಗೋಗಿದೆ ಕಣೆ. ನೋವಿನ ನೆನ್ಪುಗಳನ್ನ ಹಿಂದೆನೆ ಬಿಟ್ಟು ಮುಂದಿನ ಜೀವನ ಕಟ್ಕೋಬೇಕು, ಭವಿಷ್ಯ ರೂಪಿಸ್ಕೋಬೇಕು. ನೋವಿನ ನೆನ್ಪುಗಳನ್ನ ಹೊರೆಯಾಗಿಟ್ಕೊಂಡ್ರೆ ಜೀವನದಲ್ಲಿ ಮುಂದುವರಿಯಕ್ಕಾಗಲ್ಲಮ್ಮ. ಆಗಿದ್ದನ್ನೆಲ್ಲ ಮರ್ತು ಬಿಡು. ಸರಿ ಅಮ್ಮ, ಮೊದ್ಲು ನೀನ್ ಮರ್ತ್ಬಿಡು, ಆಮೇಲೆ ನಾನು ಖಂಡಿತ ಮರಿತೀನಿ. ನಿನ್ ಕೈಲಿ ಮರೆಯಕ್ಕಾಗತ್ತಾ? ಹೇಳಮ್ಮ, ನೀನ್ ಅದನ್ನ ಮರ್ತ್ಬಿಡ್ತೀಯ? ನಿಜ ಕಣೋ, ಅವ್ರು ನಿನಗೆ ಪರ್ಫೆಕ್ಟ್ ಪೇರ್. ನಿನಗೆ ಒಪ್ಕೆನಾ? ಅನಿ, ನೀನು ಅಂದ್ಕೊಂಡ ಹಾಗೆ ಅವ್ರು ಈ ಮನೆ ಸೊಸೆ ಆಗ್ತಾರೆ ಅಂತ ನಿಂಗೆ ಅನ್ಸುತ್ತಾ? ಖಂಡಿತ ಅನ್ಸುತ್ತೆ ಅಣ್ಣ. ಇಷ್ಟು ದಿನಕ್ಕೆ ಯಜಮಾನ್ತಿಯಮ್ಮರು ಬರ್ತಿದ್ದಾರೆ ಅಂತ ಖುಷಿ ಆಯ್ತು ಅಂತೆತ್ತಣ್ಣ. ಒಂದ್ ನಿಮಿಷ ಸಾಕು. ನೀ ನೋಡಿದ್ರೆ ಇಷ್ಟುದ್ದ ಒಳ್ಳೆ ಐಫಿಲ್ ಟವರ್ ತರ ಇದೆಯಾ, ಅವಳು ಇಷ್ಟಿದ್ದಾಳೆ. ನಾನೇ ನೀನ್ ನೋಡೋದಕ್ಕೆ ನಂಗೆ ಕತ್ ನೋವು ಬರುತ್ತೆ. ಇನ್ನು ಅವಳಿಗೆ ನಿನ್ ಮುಖ ಕಾಣಿಸೋದಕ್ಕೆ ಸ್ಟೂಲೇ ತರ್ಬೇಕಾಗುತ್ತೇನೋ. ಜೋಡಿ ಸರಿ ಅನ್ಸುತ್ತಾ? ಅಂದ್ರೆ ಹೈಟ್ ಸರಿ ಅನ್ಸುತ್ತಾ ಅಂತ ಕೇಳ್ತಿದ್ದೀನಿ. ಹೈಟ್ ಮ್ಯಾಟ್ರ್ ಅಲ್ಲ, ಗುಣ ಮುಖ್ಯ. ಕರೆಕ್ಟು. ನಾನು ಸುಮ್ನೆ ತಮಾಷೆ ಮಾಡ್ದೆ. ಅನಿ, ನೀನ್ ಯಾವ ತರ ಹುಡ್ಗಿನ್ ಬೇಕಾದ್ರೂ ಕರ್ಕೊಂಡ್ ಬಾ, ಯಾವ ಹುಡ್ಗಿನ್ ಬೇಕಾದ್ರೂ ಓಕೆ ಮಾಡು. ಆದ್ರೆ ನನ್ ಬೆಸ್ಟ್ ಫ್ರೆಂಡ್ ಸಾಕು ಇದಾನಲ್ಲ, ನಮ್ ಸಾಕುನ ಅವಳ ಮಗು ತರ ನೋಡ್ಕೋಬೇಕು. ಹೂನಂತ ಮನ್ಸಿರೋ ಈ ಮುದ್ದು ಗುಮ್ಮನ್ನ ಅವಳು ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೀನ್ ಒಬ್ಳಿಗೆ ಕಾಳಜಿ ಇರೋದಾ? ನನಗಿಲ್ವಾ? ಅನಿ, ಬ್ರೋಕರ್ ಹತ್ರ ನಮ್ಗೆ ಅಂತ ಹುಡುಗಿ ಬೇಕು, ಇಂಥ ಹುಡುಗಿ ಬೇಕು ಅಂತ ಹೇಳಿ ಬ್ರೋಕರ್ ಅಳ್ದು ತೂಗಿ 100 ಜನದ ಹತ್ರ ವಿಚಾರಿಸಿ ನಮ್ಮನೆಗೆ ಸರಿ ಹೊಂತಾಳೆ ಅಂತ ಹೇಳಿದ ಹುಡುಗಿನೇ ನೀನು ಒಪ್ಲಿಲ್ಲ. ಬರೀ ಒಂದಿನ ಆಫೀಸ್ ಫಂಕ್ಷನ್ ಅಲ್ಲಿ ನೋಡಿದ ಹುಡುಗಿನ ಹೇಗೆ ಒಪ್ಕೊಂಡೆ ನೀನು? ಅನ್ನ ಬೆಂದಿದ್ಯೋ ಇಲ್ವೋ ಅಂತ ನೋಡೋದಕ್ಕೆ ಒಂದಾಗ್ಲೂ ಸಾಕಲ್ವಮ್ಮ? ಸತ್ತಾರೆ, ಲಂಡನ್ಗೆ ಓದೋದಕ್ಕೆ ಹೋಗಿದ್ದು ವೇಸ್ಟ್ ಕಾಣೋ ನೀನು. ನೀನ್ ಯಾವಾಗೋ ಅಡ್ಗೆ ಮನೆಗೆ ಹೋಗಿದ್ದೆ ಅನ್ನ ಬೆಂದಿದ್ಯೋ ಇಲ್ವೋ ಅಂತ ಚೆಕ್ ಮಾಡೋದಕ್ಕೆ. ನಿನಗೆ ಈ ಡೈಲಾಗ್ ಬೇಕಿತ್ತಾ? ಅನಿ, ಈ ಕೋತಿ ಮಾತಿಗೆ ನೀನ್ ಗಮನ ಕೊಡ್ಬೇಡ. ನೀನ್ ಅನ್ಕೊಂಡಿರೋ ಹಾಗೆ ಎಲ್ಲಾ ಗುಣಗಳು ಆ ಹುಡುಗಿನಲ್ಲಿ ಇದೆ ಅಂತ ಹೇಳ್ತೀಯಾ? ಖಂಡಿತ ಇದೆ ಅಮ್ಮ. ಅದಕ್ಕೆ ಅವ್ರು ಸ್ಟೇಜ್ ಮೇಲೆ ಆಡಿದ ಮಾತುಗಳೇ ಸಾಕ್ಷಿ. ಡೌಟ್ ಯಾಕೆ? ಹೇಗೋ ಅವ್ರು ನಮ್ಮ ಆಫೀಸಲ್ಲೇ ತಾನೇ ಕೆಲಸ ಮಾಡೋದು. ಅವ್ರ ಬಿಹೇವಿಯರ್ ಹೇಗಿದೆ, ಅವ್ರು ಎಲ್ಲರ ಜೊತೆ ಹೇಗೆ ನಡ್ಕೋತಾರೆ ಅಂತ ಅಣ್ಣನೇ ಕೇಳೋಣ. ಏನಣ್ಣ? ವರ್ಕಲ್ಲಿ ತುಂಬ ಎಫಿಷಿಯೆಂಟು ಆ್ಯಂಡ್ ತುಂಬ ನೀಟಾಗಿ ವರ್ಕ್ ಮಾಡ್ತಾಳೆ. ಆಮೇಲೆ ಟೈಮ್ ಸರಿಯಾಗಿ ಆಫೀಸ್ ಬರ್ತಾಳೆ. ಅಯ್ಯೋ, ನಿನ್ನ ಯಾರು ಅಟೆಂಡೆನ್ಸ್ ಬಗ್ಗೆ ಕೇಳ್ತಿರೋದು? ಕ್ಯಾರೆಕ್ಟರ್ ಬಗ್ಗೆ ಕೇಳ್ತಿದೀವಿ. ನೀವು ನೋಡಿದ್ರೆ ಟೈಮ್ ಕರೆಕ್ಟ್ ಆಗಿ ಬರ್ತಾರೆ, ಕರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ಯಲ್ಲ. ಈ ಹುಡುಗಿ ಯಾರನ್ನು ಬಿಡೋದಿಲ್ಲ, ಎಲ್ಲರನ್ನು ಹಿಂಡು ಬಿಸಾಕ್ತಾಳೆ. ಅಲ್ವಾ ಮತ್ತೆ? ತಾತ, ನಮ್ ಸಾಕಿತ್ತು ಹುಡ್ಗಿರ ಹತ್ರ ಎಲ್ ಮಾತಾಡ್ತಾನೆ. ಹುಡ್ಗಿರಂದ್ರೆ ಪಾಪ ಕಣ್ಣೆತ್ ಕೂಡ ನೋಡಲ್ಲ. ಅಂತದ್ರಲ್ಲಿ ಈ ಸಾಹೇಬ್ರನ್ ಕೇಳ್ತಿದ್ದಾನೆ. ಓ ಗಾಡ್. ಅಣ್ಣ, ನನಗೆ ನಿನ್ನ ಉತ್ತರ ಮುಖ್ಯ. ನಿನಗೇನನ್ಸುತ್ತೆ? ನೋಡನಿ, ನನಗೆ ಹೆಂಡತಿಯಾಗಿ ಬರೋಳು ಈ ಮನೇಲಿ ಎಲ್ರಿಗೂ ಇಷ್ಟ ಆಗ್ಬೇಕು. ಎಲ್ಲರೂ ಅವಳನ್ನ ಒಪ್ಕೋಬೇಕು. ಯಾರಾದರೂ ಒಬ್ಬರು ಬಂದು ನನಗೆ ಇವಳು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ನಾನು ಅವ್ರನ್ನ ಮದುವೆ ಆಗಲ್ಲ. ಇನ್ ಕೇಸ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತಂದರೆ ನಾನು ಅದಕ್ಕೆ ಅಪೋಸ್ ಮಾಡಲ್ಲ. ಹಾಗಾದ್ರೆ ನಿನ್ಗೆ ಒಪ್ಪಿಗೆ ಅಲ್ವಾ? ಮರೆಯೋ ಅಂತ ನೋವಲ್ಲ ಅಮ್ಮ ಅದು. ಅಷ್ಟು ಸುಲಭವಾಗಿ ಮರೆಯೋದಕ್ಕೂ ಆಗಲ್ಲ.
ಕೊನೆವರೆಗೂ ನಮ್ ಜೀವನ ಜೊತೆ ಅದ್ ಅಂಟ್ಕೊಂಡೇ ಇರತ್ತೆ. ಹಳೆ ಗಾಯನ ಕೆದಕಿ ನೋವು ಮಾಡ್ಕೊಂಡ್ರೆ ಕಿವುಗಟ್ಟತ್ತೆ ಕಣೆ. ನಾನ್ ಹಳೆ ಗಾಯನ ಮುಟ್ತಾ ಇಲ್ಲಮ್ಮ, ಅದಕ್ಕೆ ಮದ್ದು ಮಾಡ್ತಾ ಇದ್ದೀನಿ, ವಾಸಿ ಮಾಡೋ ಪ್ರಯತ್ನ ಪಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀನ್ ಅಲ್ಲಿವರೆಗೂ ಮದ್ವೆ ಬಗ್ಗೆ ಮಾತಾಡ್ಬೇಡ. ಹೀಗಂದ್ರೆ ಹೇಗೆ? ನಾವ್ ಎಷ್ಟ್ ದಿನ ಅಂತ ಹೇಗೆ ಇರ್ತೀವಿ? ಬದುಕಿರೋದ್ರೊಳಗೆ ನಿನ್ಗೊಂದು ಮದ್ವೆ ಮಾಡಿ ನಿನ್ನಂತ ಒಂದ್ ಸಂಸಾರ ಕಟ್ಟಿದ್ರೆ ನೆಮ್ಮದಿಯಾಗಾದ್ರೂ ಕಣ್ ಮುಚ್ಕೋಬೋದಲ್ವಾ? ಅಮ್ಮ, ನೀನು 100 ವರ್ಷ ಬಾಳ್ಬೇಕಮ್ಮ. ನಿನ್ ಜೀವನದಲ್ಲಿ ತುಂಬಾ ನೋವು ನೋಡಿದ್ಯಾ. ಇನ್ಮುಂದೆನಾದ್ರೂ ಸಂತೋಷ ಕಾಣ್ಬೇಕು. ನಿನ್ನನ್ನ ನಾನು ಖುಷಿಯಾಗಿ ನೋಡ್ಕೋಬೇಕು. ಅದೇ ನನ್ ಗುರಿ ಅಮ್ಮ. ಅಲ್ಲಿವರೆಗೂ ಮದ್ವೆ ಮಾಡ್ಕೊ ಅಂತ ನನ್ಗೆ ಹಿಂಸೆ ಕೊಡ್ಬೇಡ ಪ್ಲೀಸ್. ಅಹಲ್ಯ, ಇನ್ನೊಂದ್ಸಲ ಯೋಚನೆ ಮಾಡೆ. ಕಳೆದೋದ್ ಸಮಯ ಮತ್ತೆ ಸಿಕ್ಕಲ್ಲ ಕಣೆ. ವಯಸ್ಸು ಹೀಗೆ ಇರಲ್ಲ. ಮುಂದೆ ಹೀಗಾಯ್ತಲ್ಲ ಅಂತ ಪಶ್ಚಾತ್ತಾಪ ಪಡೋದಕ್ಕಿಂತ ಈಗ್ಲೇ ಬದ್ಲಾಗೋದು ಒಳ್ಳೇದಲ್ವೇನೆ? ಖಂಡಿತ ನನ್ ಪಶ್ಚಾತ್ತಾಪ ಪಡಲ್ಲ ಅಮ್ಮ. ತುಂಬಾ ಯೋಚನೆ ಮಾಡಿನೆ ನಾನ್ ನಿನ್ನ ಹತ್ರ ಮಾತಾಡ್ತಾ ಇರೋದು. ನೀನ್ ಈ ರೀತಿ ಎಲ್ಲ ಅಳ್ಬೇಡ. ನನ್ ಮುಖದಲ್ಲಿ ನಗು ನೋಡೋದಕ್ಕೆ ನಿನಗಿಷ್ಟ ಇಲ್ವಾ? ಅದಕ್ಕೋಸ್ಕರನೇ ಅಲ್ವಾ ತಾಯಿ ದಿನ ದೇವ್ರಿಗೆ ಹರಕೆ ಕಟ್ಕೊಳ್ತಿರೋದು. ಹಾಗಾದ್ರೆ ನೀನು ನಗ್ತಾ ಇರು. ನಿನ್ ನಗು ನೋಡಿ ಈ ಮಗಳು ಮುಖದಲ್ಲೂ ನಗು ಬರುತ್ತೆ. ಅಹಲ್ಯ, ಯಾಕೆ ತಾತ ನಗ್ತಾ ಇದ್ದೀರಾ? ಇನ್ನೇನಪ್ಪ ನೀ? ಶಾಂಭವಿ ಫೋನ್ ಮಾಡಿ ಬ್ರೋಕರ್ ಜೊತೆ ಮಾತಾಡ್ತಾ ಇದ್ಲು. ಬ್ರೋಕರ್ ದುರ್ಬೀನ ಹಾಕೊಂಡು ಅಲ್ಲಿ ಇಲ್ಲಿ ನೋಡಿ ಒಂದು ಹುಡುಗಿ ಮನೆ ಹುಡುಕ್ತಾ ಇದ್ಲು. ಶಾಂಭವಿ, ಸಾಕೇತು, ಮೀರಾ ಎಲ್ಲರೂ ಅವ್ರ ಮನೆಗೆ ಹೋಗಿ ನೀನು ಹೇಳಿದ ಪ್ರಶ್ನೆಗಳ ಪ್ರಯೋಗ ಅವಳ ಮೇಲೆ ಮಾಡ್ತಾ ಇದ್ರು. ಆಮೇಲೆ ನಿನಗೆ ರಿಪೋರ್ಟ್ ಮಾಡ್ತಾ ಇದ್ರು. ನೀನು ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಲಂಡನ್ ಅಲ್ಲಿ ಇದ್ಕೊಂಡೇ ರಿಜೆಕ್ಟ್ ಮಾಡ್ತಾ ಇದ್ದೆ. ಸರಿ ತಾನೇ? ಈಗ ನೀನ್ ನೋಡಕ್ ಹೋಗಿದ್ದು ಒಂದೇ ಹುಡುಗಿನ. ಆಲ್ರೆಡಿ ಅವ್ರ ಜೊತೆ ಗಲಾಟೆ ಮಾಡ್ಕೊಂಡು ಬಂದಿದ್ವಿ. ಮುಂದೇನು ಹೀಗೆ ಆಗುತ್ತೆ ಅಂತ ಹೆದರ್ಕೊಂಡು ಯಾವುದೋ ಅವಾರ್ಡ್ ತಗೊಂಡಿರೋ ಹುಡುಗಿನೇ ನಮ್ ಸಾಕೇತಕ್ಕೆ ಸರಿಯಾದ ಜೋಡಿ ಅಂತ ಹೇಳ್ತಾ ಇದೆಯಲ್ಲ, ಇದು ಸರಿನಾ? ತಾತ, ಯಾರೋ ಹುಡುಗಿ ಅಲ್ಲ, ಆ ಹುಡುಗಿ ನಡವಳಿಕೆ, ಅವ್ರ ಮಾತು, ಫ್ಯಾಮಿಲಿ ಬಗ್ಗೆ ಅವ್ರು ಯೋಚನೆ ಮಾಡೋ ರೀತಿ, ಅದೆಲ್ಲ ನನಗೆ ಇಂಪ್ರೆಸ್ ಮಾಡು. ಅನಿ, ಅವಳು ಬೆಸ್ಟ್ ಎಂಪ್ಲಾಯಿನೇ ಆಗಿರ್ಬೋದು. ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಿಲ್ಲ. ಅವಾರ್ಡ್ ತಗೊಂಡ್ಮೇಲೆ ಹೇಗೆ ಮಾತಾಡಬೇಕು ಅಂತ ಸ್ಪೀಚ್ ಪ್ರಿಪೇರ್ ಮಾಡ್ಕೊಂಡು ಬಂದು ಚಪ್ಪಾಳೆ ಗಿಟ್ಟಿಸ್ಕೊಂಡಿರ್ಬೋದಲ್ವಾ? ಬೈ ಚಾನ್ಸ್ ಆ ಸ್ಪೀಚ್ನ ಬೇರೆ ಯಾರಾದರೂ ಬರ್ಕೊಟ್ಟು ಅದನ್ನ ಇವಳು ಬಹ್ಯಾಟ್ ಮಾಡಿ ಚೆನ್ನಾಗಿ ಮಾತಾಡಿರ್ಬೋದಲ್ವಾ? ಹಾಗಾಗಿದ್ರೆ ಏನ್ ಮಾಡ್ತೀಯ? ಬರೀ ಒಂದು ಸ್ಪೀಚ್ನಿಂದ ಅವಳ ಗುಣ ಅರ್ಥ ಆಗತ್ತಾ? ತಾತ ಸೂಪರ್. ನೀವ್ ಮಾತಾಡಲ್ಲ, ಮಾತಾಡಿದ್ರೆ ಆ ಬಾಲ್ ಸಿಕ್ಸರೆ. ನಿಮ್ ಮಾತಲ್ಲೂ ಪಾಯಿಂಟ್ ಇದೆ. ಇಲ್ಲ, ನನ್ಗ ಹುಡುಗಿ ಫೇಕ್ ಅಂತ ಅನ್ನಿಸ್ತಾ ಇಲ್ಲ. ಅಥವಾ ಯಾರೋ ಬರ್ಕೊಟ್ಟಿದ್ದ ಭಾಷಣ ಓದಿದ್ರು ಅಂತನೂ ಅನ್ನಿಸ್ಲಿಲ್ಲ. ಆ ಹುಡುಗಿ ನಮ್ಮ ಮನೆಗೆ ಕರೆಕ್ಟ್ ಸೊಸೆ. ಡೆಫಿನೆಟ್ ಆಗಿ ಹೇಳ್ತೀನಿ, ಅಮ್ಮನ ನೆರಳು ಅವಳು.